ವೀಕ್ಷಕರೇ ನಮಸ್ಕಾರ. ನೋಡಿ, ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ಅಸ್ಸಾಂನಲ್ಲಿ ಬಿಜೆಪಿ, ಪುದುಚೇರಿಯಲ್ಲಿ ಬಿಜೆಪಿ ಹಾಗೂ ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಅದೇ ರೀತಿ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರ ಹಿಡಿಯುವುದು ಬಹುತೇಕ ನಿಶ್ಚಿತವಾಗಿದೆ. ಇಲ್ಲಿ ನೋಡಿ, ಪ್ರಮುಖವಾಗಿ ಗಮನಿಸಬೇಕಾದ ಎರಡು ಅಂಶ ಏನಪ್ಪ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಒಂದು ಅದ್ಭುತ ಗೆಲುವು ಸಾಧಿಸುವ ಮೂಲಕ ಅಲ್ಲಿ ಒಂದು ಐತಿಹಾಸಿಕ ದಾಖಲೆ ಮಾಡಿದೆ. ಈ ಮೂಲಕ ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಡಳಿತಕ್ಕೆ ಅಂತಿಮ ಮಳೆ ಹೊಡೆದಿದೆ. ಹೀಗಾಗಿ ಬಹುತೇಕ ಪಶ್ಚಿಮ ಬಂಗಾಳದ ಜನತೆ ಇದರಲ್ಲ, ಕಳೆದ 15 ವರ್ಷಗಳಿಂದ ಪಶ್ಚಿಮ ಬಂಗಾಳದ ಜನತೆ ಮಮತಾ ಬ್ಯಾನರ್ಜಿ ಅವರ ಪರ ನಿಂತಿದ್ರು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಬಂಗಾಳದ ಮತದಾರರ ಮನಸ್ಸು ಬದಲಿಸಿ ಬಿಜೆಪಿಗೆ ಬೆಂಬಲಿಸಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ತಮಿಳುನಾಡಿನಲ್ಲಿ ದಕ್ಷಿಣ ಭಾರತದಲ್ಲಿ ಇವತ್ತೊಂದು ಮ್ಯಾಜಿಕ್ ಏನಾಗಿದೆಪ್ಪ ಅಂದ್ರೆ, ಯಾರೂ ಊಹಿಸದಂತಹ ದ್ರಾವಿಡ ರಾಜಕಾರಣವನ್ನು ಯಾರೂ ಊಹಿಸದಂತಹ ಒಂದು ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಅದೇನಪ್ಪ ಅಂದ್ರೆ, ಪಕ್ಷ ಕಟ್ಟಿದ 1 ವರ್ಷದಲ್ಲೇ ಮುಖ್ಯಸ್ಥರಾಗಿರುವ ನಟ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗಿದೆ. ನೋಡಿ, ಯಾರು ಕೂಡ ಊಹಿಸಿರ್ಲಿಲ್ಲ. ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. ಈವರೆಗಿನ ಮಾಹಿತಿ ಪ್ರಕಾರ ಟಿವಿಕೆ 108 ಸ್ಥಾನಗಳನ್ನು ಗೆದ್ದಿದೆ. ಅಂದ್ರೆ ಬಹುಮತಕ್ಕೆ ಬೇಕಾಗಿರಬಹುದು ಇನ್ನ 10 ಸ್ಥಾನಗಳು ಮಾತ್ರ. ಅದು ಸಂಖ್ಯೆಯಲ್ಲಿ ಒಂದಷ್ಟು ಬದಲಾವಣೆ ಕೂಡ ಆದ್ರೂ ಆಗುವ ಸಾಧ್ಯತೆ ಹೆಚ್ಚು. ಡಿಎಂಕೆ 2ನೇ ಸ್ಥಾನದಲ್ಲಿದ್ರೆ ಎಐಡಿಎಂಕೆ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಬಹುತೇಕ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳ ಪ್ರಾದೇಶಿಕ ಪಕ್ಷಗಳ ದ್ರಾವಿಡ ರಾಜಕಾರಣದಲ್ಲಿ 60 ವರ್ಷ ಕಳೆದು ಹೋಗಿದೆ. ತಮಿಳುನಾಡಿನ ಜನತೆ ಬಹುತೇಕ ಒಮ್ಮೆ ಡಿಎಂಕೆ ಬಿಟ್ರೆ ಮತ್ತೊಮ್ಮೆ ಡಿಎಂಕೆ ಎಐಡಿಎಂಕೆ ಈ ಎರಡು ಪಕ್ಷಗಳು ಕಳೆದ 59 ವರ್ಷಗಳಿಂದ ತಮಿಳುನಾಡನ್ನು ಆಳಿವೆ. ಇಂಥ ಹೊತ್ತಲ್ಲಿ ಬಹುತೇಕ ಜನರು ಕೂಡ ಏನ್ ಭಾವಿಸಿದ್ರಪ್ಪ ಅಂದ್ರೆ, ಈ ಬಾರಿ ಎಐಡಿಎಂಕೆ ಅಧಿಕಾರಕ್ಕೆ ಬರುತ್ತೆ. ಅಂದ್ರೆ ತಮಿಳುನಾಡಿನ ಮತದಾರರು ಒಮ್ಮೆ ಎಐಡಿಎಂಕೆ ಮತ್ತೊಮ್ಮೆ ಡಿಎಂಕೆ ಮತದಾನ ಮಾಡುವುದು ಮತ್ತು ಆ ಪಕ್ಷವನ್ನು ಗೆಲ್ಲಿಸುವುದು ಬಹುತೇಕ ಸಹಜವಾದ ನಡೆದು ಬಂದಂತ ಪ್ರಕ್ರಿಯೆ. ಎಂಜಿಆರ್ ಅದೇ ರೀತಿ ಜಯಲಲಿತಾ ಬಿಟ್ರೆ ಬೇರೆ ಯಾರು ಕೂಡ 2 ಬಾರಿ ಗೆದ್ದ ಉದಾಹರಣೆ ಇಲ್ಲ, ಅದು ಡಿಎಂಕೆಯಲ್ಲಿ. ಆದ್ರೆ ಈ ಬಾರಿ ತಮಿಳುನಾಡಿನ ಮತದಾರ ಬಹುದೊಡ್ಡ ತೀರ್ಮಾನ, ಮಹತ್ವದ ತೀರ್ಮಾನ, ರಾಜಕೀಯದಲ್ಲಿ ಭೂಕಂಪ ಉಂಟು ಮಾಡುವಂತ ತೀರ್ಮಾನ ಕೈಗೊಂಡಿದ್ದಾನೆ. ಅದು ಟಿಕೆಯನ್ನು ಬೆಂಬಲಿಸುವ ಮೂಲಕ ಎಲ್ಲರನ್ನು ಅಚ್ಚರಿಗೆ ತಳ್ಳಿದ್ದಾನೆ. ವಿಜಯ್ ಅವರ ಗೆಲುವಿನ ಹಿಂದಿರ್ತಕ್ಕಂಥ ಸೂತ್ರಧಾರರು ಯಾರು? ಟಿವಿಕೆ ಪಕ್ಷ ಕಟ್ಟಿ ಬರೀ 1.5 ವರ್ಷವಾಗಿದೆ. ಇಂಥ ಚಿಕ್ಕ ಅವಧಿಯಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದೆ. ಹಾಗಾದ್ರೆ ಈ ಯಶಸ್ಸಿನ ಹಿಂದಿರ್ತಕ್ಕಂಥ ಲೆಕ್ಕಾಚಾರಗಳೇನು, ಕಾರ್ಯತಂತ್ರವೇನು, ರಣತಂತ್ರವೇನು ಮತ್ತು ಮಾಸ್ಟರ್ ಮೈಂಡ್, ಈ ಗೆಲುವಿನ ಮಾಸ್ಟರ್ ಮೈಂಡ್ ಆದ್ರೂ ಯಾರು? ವೀಕ್ಷಕರೇ, ಇವತ್ತು ಇಡೀ ದೇಶದಲ್ಲಿ ಟಿವಿಕೆ ಪಕ್ಷದ ಅದ್ಭುತ ಗೆಲುವಿನ ಬಗ್ಗೆ ಗುಣಗಾನ ನಡೀತಿದೆ, ವಿಶ್ಲೇಷಣೆ ನಡೀತಿದೆ. ಇಂಥ ಒಂದು ಅದ್ಭುತ ಗೆಲುವು ಸಾಧಿಸುವುದಕ್ಕೆ ಕಾರಣವೇನು ಎಂಬ ಚರ್ಚೆ ಕೂಡ, ವಿಶ್ಲೇಷಣೆ ಕೂಡ ಜೋರಾಗಿ ನಡೀತಿದೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಮತ್ತು ಜನರು ಕೂಡ ಮಾತನಾಡ್ಕೊಳ್ತಿದ್ದಾರೆ. ಇಂಥ ಹೊತ್ತಲ್ಲಿ ನಮಗೆ ಕಾಡುವ ಪ್ರಶ್ನೆಗಳೇನಂದ್ರೆ, ವೀಕ್ಷಕರು ನೋಡಿ, ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳು ಚುನಾವಣಾ ತಂತ್ರಜ್ಞರನ್ನು ಹೊಂದಿವೆ, ಚುನಾವಣಾ ತಂಡಗಳನ್ನು ಗೆಲ್ಲಿಸಿಕೊಡುವ ಏಜೆನ್ಸಿಗಳನ್ನು ಕೂಡ ಹೊಂದಿವೆ. ವಿಜಯ್ ಕೂಡ ಇದಕ್ಕೆ ಹೊರತಾಗಿಲ್ಲ. ನೋಡಿ, 2026 ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಪಕ್ಷವನ್ನು ಹೇಗೆ ಗೆಲ್ಲಿಸಿಕೊಳ್ಳಬೇಕು ಅಂತ ಟಿವಿಕೆ ಪಕ್ಷದ ಮುಖ್ಯಸ್ಥ ಮತ್ತು ಟಿವಿಕೆ ಪರ ಕೆಲಸ ಮಾಡಿದ್ದು ತಂತ್ರಜ್ಞರಾಗಿರುವ ಜಾನ್ ಆರೋಗ್ಯ ಸ್ವಾಮಿ. ನೋಡಿ, ಟಿವಿಕೆ ಪಕ್ಷದ ಗೆಲುವಿನ ಸೂತ್ರಧಾರಿ ಯಾರಪ್ಪ ಅಂದ್ರೆ ಜಾನ್ ಆರೋಗ್ಯ ಸ್ವಾಮಿ. ಟಿವಿಕೆ ಗೆಲುವಿನ ಸೂತ್ರಧಾರ ಯಾರಪ್ಪ ಅಂದ್ರೆ ಜಾನ್ ಆರೋಗ್ಯ ಸ್ವಾಮಿ. ಇವರು ಕಳೆದ 1 ವರ್ಷದಿಂದ ಟಿವಿಕೆ ಪಕ್ಷದ ಪರ ಕೆಲಸ ಮಾಡ್ತಿದ್ದಾರೆ. ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಬೇಕು, ಯಾವ್ಯಾವ ಊರುಗಳಲ್ಲಿ ಎಷ್ಟೆಷ್ಟು ಮತ ಬ್ಯಾಂಕ್ ಇದೆ. ವೀಕ್ಷಕರು ನೋಡಿ, ಈ ಜಾನ್ ಆರೋಗ್ಯ ಸ್ವಾಮಿ ಇದಾರಲ್ಲ, ಇವರು ಅದ್ಭುತವಾದ ರೂಪಿಸಿದ ಕಾರ್ಯತಂತ್ರದಿಂದಾಗಿ ಇವತ್ತು ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ. ಬಹುತೇಕ ಕಾಂಗ್ರೆಸ್ ಅಥವಾ ಇತರ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿಯುವುದು, ಸಿಎಂ ಆಗುವುದು ಕೂಡ ಖಚಿತವಾಗಿದೆ. ಇಲ್ಲಿ ನೋಡಿ, ಆಧುನಿಕ ಚುನಾವಣಾ ತಂತ್ರಗಳಾಗಿರುವ ಮತದಾರರ ಮಾಹಿತಿ ವಿಶ್ಲೇಷಣೆ, ಕ್ಷೇತ್ರಗಳ ಅಧ್ಯಯನ, ಅಭ್ಯರ್ಥಿಗಳ ಆಯ್ಕೆ, ಮತ ಯಾಚಿಸಿ ಸಂದೇಶ ಕಳಿಸುವ ರೀತಿ, ಸಾಮಾಜಿಕ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು, ಅದೇ ರೀತಿ ಬೂತ್ ಮಟ್ಟದ ಸಂಘಟನೆ, ಹಾಗೆ ವಾರ್ ರೂಮ್ ನಿರ್ವಹಣೆ, ಸೆಲೆಬ್ರಿಟಿಗಳ ಮನವಿಯನ್ನು ಮತಗಳಾಗಿ ಪರಿವರ್ತಿಸುವ ತಂತ್ರದೊಂದಿಗೆ ಜಾನ್ ಆರೋಗ್ಯ ಸ್ವಾಮಿ
ಟಿವಿಕೆಗೆ ನೆರವಾಗಿದ್ದಾರೆ. ನೋಡಿ, ಜಾನ್ ಆರೋಗ್ಯ ಸ್ವಾಮಿ ಇದಾರಲ್ಲ, ಇವರು ಮೂಲತಃ ಆಂಧ್ರ ಪ್ರದೇಶದವರು. ಜಾನ್ ತಮಿಳುನಾಡಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅದೇ ರೀತಿ ತಮಿಳುನಾಡಿನ ಸಂಸ್ಕೃತಿ ಮತ್ತು ಅಲ್ಲಿನ ಚುನಾವಣೆ ಮೇಲೆ ಅತೀವವಾಗಿ ಪ್ರಭಾವ ಬೀರಿದಂತ ಅಂಶಗಳನ್ನು ಕೂಡ ಅವರು ಅಧ್ಯಯನ ಮಾಡಿ ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಜಾನ್ ಆರೋಗ್ಯ ಸ್ವಾಮಿ ಅವರು. ಚುನಾವಣೆ ಯಾವುದೇ ಹಿನ್ನೆಲೆ ಇರೋದಿರುವುದು, ಮತ್ತೆ ರಾಜಕೀಯ ರಚನೆ ಲವಲೇಶವೂ ಇಲ್ಲದಿರುವುದು, ಕಾರ್ಯಕರ್ತರ ಪಡೆ ಇಲ್ಲದಿರುವುದು, ಕ್ಷೇತ್ರಗಳ ಪರಿಚಯ ಇಲ್ಲದಿರುವುದು, ಅಭ್ಯರ್ಥಿಗಳು ಯಾರೆಂಬುದು ಗೊತ್ತಿಲ್ಲದಿರುವುದನ್ನು ಮೊದಲು ಪಟ್ಟಿ ಮಾಡಿ ಈ ದೌರ್ಬಲ್ಯಗಳನ್ನು ವಿಜಯ್ ಅವರ ಸಾಮರ್ಥ್ಯದೊಂದಿಗೆ ಬೆಸೆಯುವಂತ ಒಂದು ಕೆಲಸ ಆರೋಗ್ಯ ಸ್ವಾಮಿ ಮಾಡಿದ್ದಾರೆ. ಆ ಮೂಲಕ ದೌರ್ಬಲ್ಯಗಳನ್ನೇ ಅಸ್ತ್ರಗಳನ್ನಾಗಿ ರೂಪಿಸಿ ಇವತ್ತು ಬಹುದೊಡ್ಡ ಗೆಲುವಿಗೆ ಕಾರಣವಾಗಿದ್ದು ಯಾರು? ಜಾನ್ ಆರೋಗ್ಯ ಸ್ವಾಮಿ ಅವರು. ನೋಡಿ, ಟಿವಿಕೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಬೇಸೇನಿರಲಿಲ್ಲ, ಕೇಡರ್ ಪಾರ್ಟಿಯನ್ನು ಅದಲ್ಲ, ಮತ್ತು ಬರೀ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಪಕ್ಷವಾಗಿತ್ತು ಟಿವಿಕೆ. ಆದರೆ ಬಹುತೇಕ ತಮಿಳುನಾಡಿನಲ್ಲಿ ಇದ್ದಂತ ಅಭಿಮಾನಿಗಳ ಬಳಗವನ್ನು, ಅಭಿಮಾನಿಗಳ ಸಂಘವನ್ನು ಜಿಲ್ಲಾ ಘಟಕಗಳಾಗಿ, ಪಕ್ಷದ ಜಿಲ್ಲಾ ಘಟಕಗಳಾಗಿ ರೂಪಿಸಿಕೊಂಡು ಚುನಾವಣೆ ತಂತ್ರವನ್ನು ಹೆಣೆದು ಪಕ್ಷದ ಗೆಲುವಿಗೆ ಇಲ್ಲಿ ಶ್ರಮಿಸಲಾಗಿದೆ. ಚುನಾವಣಾ ಕಾರ್ಯಕರ್ತರಾಗಿ ಶಿಸ್ತಿನಿಂದ ಹೇಗೆ ಕೆಲಸ ಮಾಡಬೇಕು ಎಂಬ ಕುರಿತು ತರಬೇತಿಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಗೆಲ್ಲುವವರ ಆಯ್ಕೆ, ಪ್ರಬಲ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಕೂಡ ತುಂಬಾ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಪರಿಣಾಮಕಾರಿ ಭಾಷಣಗಳ ಮೂಲಕ ವಿಜಯ್ ಅವರಿಗೆ ತಾರಾ ವರ್ಚಸ್ಸಿನಂತೆ ರಾಜಕೀಯ ವರ್ಚಸ್ಸನ್ನು ಕೂಡ ತರುವಲ್ಲಿ ಜಾನ್ ಆರೋಗ್ಯ ಸ್ವಾಮಿ ಅವರು ಯಶಸ್ವಿ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಪ್ರಶಾಂತ್ ಕಿಶೋರ್ ಅವರಿಂದ ಕೂಡ ಕಳೆದ 1.5 ವರ್ಷದಿಂದ ವಿಜಯ್ ಅವರು ಒಂದಷ್ಟು ರಾಜಕೀಯವಾಗಿ ಸಲಹೆ ಪಡೆದಿದ್ರು ಎಂಬ ಮಾಹಿತಿ ಕೂಡ ಇದೆ. ಅದೇ ರೀತಿ ಜಾನ್ ಆರೋಗ್ಯ ಸ್ವಾಮಿ ಪ್ರಶಾಂತ್ ಕಿಶೋರ್ ಅವರಿಂದ ಸಲಹೆ ಸೂಚನೆಯನ್ನು ಪಡೆದು ಬಹುತೇಕ ಈ ಚುನಾವಣೆಯನ್ನು ಗೆಲ್ಲುವಲ್ಲಿ ವಿಜಯ್ ಅವರು ಯಶಸ್ವಿಯಾಗಿದ್ದಾರೆ. ಬಹುದೊಡ್ಡ ಗೆಲುವನ್ನು ಸಾಧಿಸತಕ್ಕಂಥ ಟಿವಿಕೆ ಪಕ್ಷದ ಗೆಲುವಿನ ಹಿಂದೆ ಜಾನ್ ಆರೋಗ್ಯ ಸ್ವಾಮಿ ಇದ್ದಾರೆ ಎಂಬುದು ವಿಶೇಷವಾಗಿದೆ. ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ಧೂಳೆಬ್ಬಿಸಿದಂತ ವಿಜಯ್ ಅವರ ಗೆಲುವಿನ ಹಿಂದೆ ಈ ಇಬ್ಬರು ವ್ಯಕ್ತಿಗಳಿದ್ದಾರೆ. ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಚುನಾವಣೆ ಜಾನ್ ಆರೋಗ್ಯ ಸ್ವಾಮಿ, ಅದೇ ರೀತಿ ಪ್ರಶಾಂತ್ ಕಿಶೋರ್ ಇದ್ದಾರೆ. ಇನ್ನೇನು ಮುಂದಿನ ವಾರದಲ್ಲಿ ಬಹುತೇಕ ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವುದು ಬಹುತೇಕ ಖಚಿತವಾಗಿದೆ. ಯಾವ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ತಾರೆ, ಯಾವ ಪಕ್ಷದ ನೆರವು ಪಡಿತಾರೆ ಎಂಬುದು ಇಲ್ಲಿ ಮುಖ್ಯ. ಬಹುತೇಕ ಕಾಂಗ್ರೆಸ್ಗೆ ಒಂದು ಆಫರ್ ನೀಡಿದ್ದಾರೆ ತಮ್ಮ ಜೊತೆಗೆ ಬರುವುದಕ್ಕೆ. ಅದೇ ರೀತಿ ಚಿಕ್ಕ ಪುಟ್ಟ ಪಕ್ಷಗಳಿಗೂ ಕೂಡ ಒಂದು ಆಹ್ವಾನವನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ ಭೂಕಂಪವನ್ನು ಸೃಷ್ಟಿಸಿರುವ ವಿಜಯ್ ಅವರು ಬಹುತೇಕ ಯಾರು ನಿರೀಕ್ಷಿಸಿದ ಗೆಲುವನ್ನು ದಾಖಲಿಸಿದ್ದಾರೆ. ಈ ಮೂಲಕ ತಮಿಳುನಾಡಿನ ಸಿಎಂ ಆಗುವುದಕ್ಕೆ ಸಜ್ಜಾಗಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.